ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹುಬ್ಬಳ್ಳಿ ಬೆಂಕಿ ಅಂಕಿತಾ ಅಂಡ್ ದಿಸ್ ಇಸ್ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್. ಚಿತ್ರರಂಗ ಅನ್ನೋದು ಎಲ್ಲರಿಗೂ ಗೊತ್ತದ. ಬಹಳ ಜನ ಚಿತ್ರರಂಗಕ್ಕ ಪ್ರವೇಶನೂ ಮಾಡಿರ್ತಾರ, ಮೂವೀಸ್ ಒಳಗ ಆಕ್ಟ್ ಅನ್ನು ಮಾಡಿರ್ತಾರ. ಬಟ್ ಥಿಯೇಟರ್ ಇಂಡಸ್ಟ್ರಿ ಸಮಥಿಂಗ್ ಇದ್ರ ಬಗ್ಗೆ ಜನ ಜಾಸ್ತಿ ಮಾತಾಡಂಗಿಲ್ಲ. ಅಂಡ್ ಇದ್ರ ಬಗ್ಗೆನ ಅಂದ್ರೆ ನಮ್ಮ ಟ್ವಿನ್ ಸಿಟೀಸ್, ನಮ್ಮ ಮಹಾನಗರದೊಳಗ ಈ ಒಂದು ಥಿಯೇಟರ್ ಏನದ, ರಂಗಭೂಮಿ ಏನದ, ಇದ್ರ ಬಗ್ಗೆನ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ, ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಇವತ್ತ ನಮ್ ಜೊತೆ ಇದಾರ ಅರವಿಂದ್ ಕುಲಕರ್ಣಿ ಸರ್ ಅವರು. ನಮಸ್ಕಾರ ಎಲ್ಲ ಪ್ರೇಕ್ಷಕರಿಗೆ. ಮೊಟ್ಟ ಮೊದಲಾಗಿ ನಮ್ಮ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್ಗೆ ನಿಮ್ಗೆ ಸ್ವಾಗತ ಸರ್. ನನಗೆ ಇಲ್ಲಿ ಬರಬೇಕು ಅಂತ ನನ್ನ ಗೆಳೆಯ ಒಂದು ಒತ್ತಾಸೆ ಇತ್ತು. ಇವತ್ತೇನೋ ಸಮಯ ಕೂಡಿ ಬಂತು. ನೀವು ನಾನು ನಿಮ್ಮದೂ ಭೇಟಿ ಆಗ್ತದ ಅನ್ನೋದು ಒಂದು ದೊಡ್ಡದು. ಥ್ಯಾಂಕ್ ಯು ಸರ್, ಇಟ್ ಮೀನ್ಸ್ ಅ ಲಾಟ್. ನಾವು ನಿಮ್ಗೆ ಭೇಟಿ ಆಗ್ಬೇಕು, ನೀವೆಲ್ಲ ದೊಡ್ಡ ನಾಲೆಜಬಲ್ ಪೀಪಲ್. ಸೊ ಈ ಒಂದು ರಂಗಭೂಮಿ ಅಂತ ಬಂದಾಗ, ರಂಗಮಂಚ ಅಂತ ಹೇಳಿ ಬಂದಾಗ, ಮಂದಿ ಮುಂಚೆ ಬಹಳ ನಾಟಕ ನೋಡ್ಲಿಕ್ಕೆ ಹೋಗ್ತಿದ್ರು, ಆಮೇಲೆ ಅದ್ರೊಳಗೆ ಆಕ್ಟು ಮಾಡ್ತಿದ್ರು. ಆದ್ರೆ ಈಗ ಬರ್ತಾ ಬರ್ತಾ ಇದು ಕಮ್ಮಿ ಆಗ್ಲಿಕ್ಕತ್ತದ ಅಂಡ್ ಸಂಹೌ ಮುಗಿಲಿಕ್ ಬಂದದ ರಂಗಭೂಮಿ ಅಂತ ಅನಿಸ್ತದ ನಿಮಗ? ನೀವು ಈಗೇನು ನನಗ ಪ್ರಶ್ನೆ ಕೇಳಿದ್ರಿ, ರಂಗಭೂಮಿ ಮುಗಿಲಿಕ್ಕೆ ಅಂತ ಬಂದಿಲ್ಲ. ಈ ಏರಿಳಿತಗಳು ಮನುಷ್ಯನ ಜೀವನದಲ್ಲಿ, ಒಂದು ಸಮಾಜದ ಒಂದು ನಾಗರಿಕತೆಯ ಬೆಳವಣಿಗೆ ಜೀವನದಲ್ಲಿ ಇವೆಲ್ಲ ಮಾಮೂಲಾದದ್ದು. ನೋಡ್ರಿ, ಎಲ್ಲರಿಗೂ ಗೊತ್ತಿದ್ದಂಗ ಮೂಕಿ ಸಿನಿಮಾ ಇತ್ತು, ಅದು ಟಾಕಿ ಆಯ್ತು. ಮೂಕಿ ಟಾಕಿ ಅದು ಆದ ನಂತರ ನಮ್ಮ ಎಲ್ಲಿ ಆಗೋದೇ ಇಲ್ಲ ಅನ್ನುವಂತಾದಾಗ ಅದರೊಳಗೆ ಸಿನಿಮಾ ಸಂಗೀತವೂ ಸಹಿತ ಅಷ್ಟೇ ದೊಡ್ಡದಾದ ಒಂದು ಪ್ರಪಂಚವಾಯಿತು. ಹಂಗ ಅದ ಸ್ವಲ್ಪ ಹೊತ್ತು ಕಳೆದ ಕೂಡಲೇ ಟೆಲಿವಿಷನ್ ಬಂತು. ಟೆಲಿವಿಷನ್ ಈಸ್ ಎ ಎನಿಮಿ ಆಫ್ ಸಿನಿಮಾ ಅಂತ ಶುರುವಾತು. ಇವತ್ತು ಟೆಲಿವಿಷನ್ ನಡೆದಾವ, ಸಿನಿಮಾನೂ ನಡೆದಾವ. ಮುಂಚಿನಷ್ಟು ಲಾಭ ಫಾಯ್ದೆ ಅಂದ್ರೆ ಬಿಸಿನೆಸ್ ಟರ್ಮ್ನಾಗ ಹೇಳೋದಾದ್ರೆ ಅಷ್ಟಿರ್ಲಿಕ್ಕಿಲ್ಲ. ಆದ್ರ ಸ್ವಲ್ಪ ಸ್ಟ್ರಾಟಜಿಕ್ ಆಗಿ ವಿಚಾರ ಮಾಡಿದ್ರೆ ಕೆಲವು ಅಂದ್ರೆ ಧೀಮಂತ ಬುದ್ಧಿವಂತ ನಿರ್ಮಾಪಕ, ನಿರ್ದೇಶಕರು, ಆಕ್ಟರ್ಸ್ ಏನಿರ್ತಾರ ಅವನ್ನ ಇಡೀ ಗ್ಲೋಬಲ್ ಪ್ಲಾಟ್ಫಾರ್ಮ್ ಮೇಲೆ ಒಮ್ಮೆ ಲಾಂಚ್ ಮಾಡಿ ಏನವರು 1 ವರ್ಷ ಗಳಿಸ್ತಿದ್ರು ಅದನ್ನು 3 ದಿವಸದಾಗ 4 ದಿವಸದಾಗ ಗಳಿಸುವಂಗ ಪ್ಲಾನ್ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶಗಳವ. ಅದೇ ರೀತಿ ಟೆಲಿವಿಷನ್ ಬಂದಾಗ ಈ ಕಂಪನಿ ನಾಟಕಗಳನ್ನ ಮುಂಚೆ ನೀವು ಹೇಳ್ದಂಗ ಬಹಳ ಮಂದಿ ನೋಡ್ತಿದ್ರು. ಆದ್ರ ಈ ಚಾಲೆಂಜ್ಗಳು ಬಂದಾಗ ಕಂಪನಿ ನಾಟಕಗಳಿಗೂ ಸಹಿತ ಬದಲಾವಣೆ ಮಾಡ್ಕೊಂಡ್ರು ಅವರು ಇವತ್ತ ನಡೆದ ಅವಧಿ ನಾಟಕಗಳು. ಬನಶಂಕರಿ ಜಾತ್ರೆಗೆ ಹೋದ್ರೆ ಆ ಜಾತ್ರೆಯ ಸಮಯದಲ್ಲಿ 50-60 ವೃತ್ತಿ ರಂಗಭೂಮಿಯ ನಾಟಕಗಳು ಸಾಕಷ್ಟು ಬರ್ತಾವೆ. ಇನ್ನ ಹವ್ಯಾಸಿ ಕ್ಷೇತ್ರಕ್ಕೆ ಬಂದಾಗ ನಾನು ಈ ರಂಗಭೂಮಿ, ಮಹಾನಗರದ ರಂಗಭೂಮಿ ಇಟ್ಕೊಂಡು ಹೇಳಿಕತ್ತೀನಿ. ವೃತ್ತಿ ರಂಗಭೂಮಿಯ ಕಲಾವಿದರು ಹುಬ್ಬಳ್ಳಿ ಒಳಗೆ ಸಾಕಷ್ಟು ಜನ ಇದ್ದಾರೆ. ಆದ್ರೆ ಅವರು ಬೇರೆ ಕಡೆ ಹೋಗಿ ವೃತ್ತಿ ರಂಗಭೂಮಿ ಮಾಡ್ತಾರ. ಇಲ್ಲಿ 1-2 ಥಿಯೇಟರ್ಗಳು ಅವು ಸಹಿತ ಅವರದೇ ಆದ ರೀತಿ ಒಳಗೆ ಮಾಡ್ತಾರೆ. ನಂತರ ಅರೆ ವೃತ್ತಿ ಅಂತ ಒಂದು ಬಂದದ. ಅಂದ್ರೆ ರಂಗಭೂಮಿಯೊಳಗ ಸ್ವಲ್ಪ ಕಲ್ತು, ಸ್ವಲ್ಪವೋ ಅಥವಾ ಹೆಚ್ಚು ಕಲಿತೋ, ಸ್ವಲ್ಪ ಕಲ್ತಿದ್ರು ನಾನು ಬಹಳ ಕಲ್ತೀನಿ ಅನ್ನುವ ಒಂದು ಭ್ರಮೆ ಒಳಗೋ, ಅಥವಾ ಹೆಚ್ಚು ಕಲ್ತವರು ಇದಕ್ಕೆ ನಮಗ ಇಲ್ಲಿ ಅವಕಾಶಗಳೇ ಇಲ್ಲ ಅಂತ ಹೋಗೋದು ಒಂದಿಷ್ಟದ. ಸೊ ಇಲ್ಲೇ ಆ ಅರೆ ವೃತ್ತಿ ರಂಗಭೂಮಿ ಸಾವಕಾಶವಾಗಿ ಬರ್ಲಿಕ್ಕೆ. ಇನ್ನು ಹವ್ಯಾಸಿ ರಂಗಭೂಮಿದು ಏನಾಗ್ಯದ ಅಂತಂದ್ರೆ, ನೀವು ಹೇಳಿದ ಒಂದು ವಿಷಯಕ್ಕೆ ನಾನು ಬರುವುದಾದ್ರೆ, ಇತ್ತೀಚೆಗೆ ಆಸಕ್ತಿಗಳು ಕಡಿಮೆ ಆಗ್ಯಾವ. ಬರ್ತಾರ ಆದ್ರ ಒಂದು ಮಾತ್ರ ಬಾಟಮ್ ಲೈನ್ ನಾನು ಖಡಾಖಂಡಿತವಾಗಿ ಹೇಳಬಲ್ಲೆ, ಉತ್ತಮ ನಾಟಕ ಪ್ರದರ್ಶನಗಳನ್ನ ಮಾಡಿದರೆ ಜನ ಟಿಕೆಟ್ ಕೊಟ್ಟು ಖರೀದಿ ಮಾಡಿ ಬರ್ತಾರೆ, ನೋಡ್ತಾರೆ ಅಂತ. ಲಾಭ ನೀವು ನಿರೀಕ್ಷಿಸಿದ ಮಟ್ಟಕ್ಕಿರ್ಲಿಕ್ಕಿಲ್ಲ, ಆದ್ರೆ ತಕ್ಕ ಮಟ್ಟಿಗೆ ಆಗ್ತದೆ, ಬರ್ತಾರೆ ಜನ. ಅಷ್ಟೇ ಅಲ್ಲ, ಈ ನಮ್ಮ ಸಾಮಾಜಿಕ ಜೀವನದೊಳಗೂ ಸಹಿತ ವಿವಿಧ ಸ್ತರಗಳ ಜನ ಇದ್ದಾರೆ. ಒಂದಿಷ್ಟು ಸಾಹಿತ್ಯ ಮತ್ತು ಸದಭಿರುಚಿಯ ಇದ್ದಂತ ಪ್ರೇಕ್ಷಕರು, ಅವರು ಬಯಸುವ ನಾಟಕಗಳೇ ಬೇರೆ. ಇನ್ನ ಪ್ಲೇಯಿಂಗ್ ಟು ದ ಗ್ಯಾಲರಿ ಅಂತಾರೆ ಇಂಗ್ಲಿಷ್ನಾಗ. ಅಂತ ಮುಂದಿನ ಸಿಡಿ ಹೊಡೆಯುವ, ಕ್ಯಾಕಿ ಹೊಡೆಯುವ ಪ್ರೇಕ್ಷಕರನ್ನ ಗಮನದಾಗ ಇಟ್ಟುಕೊಂಡು ನಾಟಕ ಮಾಡುವವರು ಇದ್ದಾರೆ.
ಇಂಥದ್ರಾಗ ಒಂದು ವೈಚಾರಿಕವಾದ ಗಂಭೀರವಾದ ನಾಟಕ ನೋಡುವವರ ಸಂಖ್ಯೆ ಬರ್ಬರ್ತಾ ಸ್ವಲ್ಪ ಕಡಿಮೆ ಆಗ್ಲಿಕ್ಕತ್ತದ. ಇಲ್ಲಿಯೇ ನಮ್ಮ ರಂಗಭೂಮಿ ಕಲಾವಿದರ ಜವಾಬ್ದಾರಿಗಳು ಹುಟ್ಟೋದು. ಎಂತ ನಾಟಕ ನಾವು ಕೊಡಬೇಕು. ಈಗ ನಾನು ಅಭಿನಯ ಭಾರತಿ ಅಂತ ಏನು ಹುಬ್ಬಳ್ಳಿ ಧಾರವಾಡದಲ್ಲಿ ಇದೆಯೋ, ಇಡೀ ಅಂದ್ರ ನಾವು ಸಂಪೂರ್ಣವಾಗಿ ವೃತ್ತಿಪರರಲ್ಲ, ಸಂಪೂರ್ಣವಾಗಿ ಹವ್ಯಾಸಿನೂ ಅಲ್ಲ. ನಾವು ನಮಗೆ ತಿಳಿದಂಗ ಆರ್ಟ್ ಫಾರ್ ಆರ್ಟ್ ಸೇಕ್ ಅಂತಾರಲ್ಲ, ಆ ರೀತಿಯಿಂದ ಜನರಲ್ಲಿ ಸದಭಿರುಚಿಯ ಬೆಳೆಸಲಿಕ್ಕೆ ನಾವು ನಮ್ಮ ಪ್ರಯತ್ನಗಳನ್ನ ಲಿಮಿಟೆಡ್ ಆದ ಅವಕಾಶಗಳಲ್ಲಿ ಮಾಡ್ತೀವಿ. ಸಾಕಷ್ಟು ಜನ ನಮಗ್ ಸಹಾಯನೂ ಮಾಡ್ಯಾರ, ಮಾಡ್ತಾ ಇದ್ದಾರ. ಇನ್ನು ನಾವು ಅಗದಿ ದೊಡ್ಡ ದೊಡ್ಡ ಸ್ಟಾರ್ ಗತಿ ನಮ್ಮ ಇಡೀ ಹೌಸ್ಫುಲ್ ಆಗ್ತದ, ಹಂಗಾಗ್ತದ ಹಿಂಗಾಗ್ತದ ಅಂತ ಭ್ರಮೆಗಳೊಳಗ ನಾವಿಲ್ಲ. ನಮ್ಮ ನಾಟಕಗಳಿಂದ ಇಡೀ ಸಮಾಜವನ್ನೇ ಉದ್ಧಾರ ಮಾಡ್ತೀವಿ ಅನ್ನುವ ರಿಫಾರ್ಮಿಸ್ಟಿವ್ ಕಲ್ಚರು ನಮ್ದ. ಅಂದ್ರೆ ಆ ರೀತಿಯ ಭ್ರಮೆಯೂ ನಮಗಿಲ್ಲ. ನಮಗಿದ್ದ ಬಗ್ಗೆ ಹಿತವಾದ ಒಂದು ಕಲಾವಂತಿಕೆಯ ಸದಭಿರುಚಿಯ ಸುಸಂಸ್ಕೃತ ಶೈಕ್ಷಣಿಕವಾಗಿ ಏನೋ ಒಂದು ಎಲ್ಲಿಯೋ ಒಂದು ಅದರಿಂದ ಮಾಹಿತಿಯಾಗಲಿ ಸಂದೇಶವಾಗಲಿ ಇರುವಂತ ನಾಟಕಗಳನ್ನ ನಾವು ಮಾಡ್ತೀವಿ. ವರ್ಷಕ್ಕೆ 2-3 ಮಾಡ್ತೀವಿ, ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ. ಆದ್ರೆ ನಾವು ಹೊರಗಿನ ತಂಡಗಳನ್ನ ಕರೆಸಿ ಅವರನ್ನ ಧಾರವಾಡದಲ್ಲಿ ಪ್ರದರ್ಶನ ಮಾಡ್ಲಿಕ್ಕೆ ಅವಕಾಶ ಮಾಡ್ತೀವಿ. ಇನ್ನು ಹುಬ್ಬಳ್ಳಿ ಒಳಗೇನದ, ಹುಬ್ಬಳ್ಳಿಯ ಥಿಯೇಟರು ಇನ್ನು ಹೆಚ್ಚು ಆಕ್ಟಿವ್ ಆಗ್ಬೇಕಾಗಿದೆ. ಇನ್ಫ್ಯಾಕ್ಟ್ ಇವತ್ತು ನಾನು ನಿಮ್ ಜೊತೆ ಹೇಳ್ತೀನಿ, ಯಾಕಂದ್ರೆ ಯೂನಿವರ್ಸಲ್ ಸ್ಟುಡಿಯೋದಕ್ಕ ಹೆಚ್ಚು ಜನ ಹುಬ್ಬಳ್ಳಿಯವರು ಇದ್ದದ್ದಕ್ಕೆ ಅಭಿನಯ ಭಾರತಿ ಅಂತ ನಮ್ಮ ತಂಡದಲ್ಲ ಹುಟ್ಟಿದ್ದೇ ಹುಬ್ಬಳ್ಳಿಯಲ್ಲಿ 1981 ಹುಬ್ಬಳ್ಳಿಯ ದೇಶಪಾಂಡೆ ನಗರದಲ್ಲಿ ನಾವು ಹೆಚ್ಚು ಆಕ್ಟಿವ್ ಆಗಿದ್ವಿ. ನಂತರ ಬರ್ತಾ ಏನೇನೋ ಕಾರಣಗಳಿಗಾಗಿ ನಮ್ಮ ಚಟುವಟಿಕೆಗಳು ಧಾರವಾಡಕ್ಕೆ ಶಿಫ್ಟ್ ಆದವು. ಈಗ ಧಾರವಾಡದಲ್ಲಿ ಅಂದ್ರೆ ಎಲ್ಲಾ ರಂಗ ತಂಡಗಳಿಗೆ ಗೊತ್ತದ ಅಭಿನಯ ಭಾರತಿ ಅಂತಂದ್ರೆ ಒಂದು ರೀತಿಯಿಂದ ಹೆಂಗ್ ಹೇಳ್ಬೇಕು, ನಾವು ಕನ್ನಡದ ಸಿನಿಮಾ ರಂಗದಕ್ಕೆ ಹೇಳ್ಬೇಕಂದ್ರೆ ವೀರಾಸ್ವಾಮಿ ಪ್ರೊಡಕ್ಷನ್ಸ್ ಅನ್ಬಹುದು, ಅಥವಾ ಇಂಗ್ಲಿಷ್ ನಲ್ಲಿ ನವಕೇತನ್ ಇಂಟರ್ನ್ಯಾಷನಲ್ ದೇವಾನಂದದ್ದು ಹಂತವು ಹಂಗ, ಅಥವಾ RK ಪ್ರೊಡಕ್ಷನ್ಸ್. ಈ ರೀತಿಯ ಒಂದಿಷ್ಟು ಛಾಪುಗಳು ನಮಗ ಜನಾವತ್ಯಾರ, ನಾವಲ್ಲ. ಎಲ್ಲಾರು ಏನ್ ತಿಳ್ಕೊಂಡಾರ ಅಂದ್ರೆ ಅಭಿನಯ ಭಾರತಿ ಬಹಳ ಶ್ರೀಮಂತ ತಂಡದ ಅಂತ. ಶ್ರೀಮಂತಿಕೆ ಇರುವುದು ಹೃದಯದಿಂದ ಮತ್ತು ಮನಸ್ಸಿನಿಂದ. ಅದು ಯಾರಾದರೂ ನಮ್ಮ ಅಭಿನಯ ಭಾರತಿ ಅಕೌಂಟ್ ಪುಸ್ತಕಗಳನ್ನ ನೋಡಬಹುದು. ನಾವು ಓಪನ್ ಆಗಿ ಸವಾಲ್ ಹಾಕ್ತೀನಿ, ಯಾರು ಇಷ್ಟಾಗಿ ಹೇಳ್ತೀನಿ, ನಾವು ಸರ್ಕಾರದಿಂದ ಅಂದ್ರೆ ರಾಜ್ಯ ಸರ್ಕಾರದಿಂದ ಯಾವುದೇ ಅನುದಾನಗಳನ್ನ ತಗೊಳ್ಳೋದಿಲ್ಲ. ಆಸ್ ಎ ಪಾಲಿಸಿ ನಮ್ದು ಬೆಗ್ ಬಾರೋ ಸ್ಟೀಲ್ ಇಷ್ಟೇ. ಸರ್ಕಾರವನ್ನ ನಾವು ಕೇಳೋದು, ಅವರು ಈ ನಿಬಂಧನೆಗಳು ಆ ನಿಬಂಧನೆಗಳು, ಅಲ್ಲಿ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಇತಿಮಿತಿ ಅದ. ಆಮೇಲೆ ಅವರು ಕೊಡುವಂತಹ ಸವಲತ್ತುಗಳು ಅಂತ ಏನ್ ಹೇಳ್ತಾರ, ಅವು ನಮ್ಮನ್ನ ಹೆಚ್ಚು ಭ್ರಷ್ಟರನ್ನ ಮಾಡ್ತಾವ. ಯಾಕಂದ್ರೆ ಭ್ರಷ್ಟರನ್ನ ಮಾಡ್ತಾವಂದ್ರ ಇಷ್ಟ ಆಗ್ಬೇಕಂದ್ರೆ ಇಷ್ಟ ಆಗ್ಬೇಕ್ರಿ, ಇಲ್ಲ ಅಂದ್ರೆ ಆಗೋದೇ ಇಲ್ಲ. ನಮಗೆ ಇಷ್ಟ ಆಮೇಲೆ ಎಲ್ಲೋ ಎಲ್ಲೋ 1 ಲಕ್ಷ ರೂಪಾಯಿ ಕೊಟ್ರೆ ಇದ್ರೊಳಗ ಈ ಟೆಂಡರ್ ಡಾಕ್ಯುಮೆಂಟ್ ಟೆಂಡರ್ ಮಾಡ್ತಾರಲ್ರಿ, ಟೆಂಡರ್ ಏನದ ಅದನ್ನ ಕೊಟ್ಟು ಆ ಕ್ವಾಲಿಟಿ ಅಪೇಕ್ಷೆ ಮಾಡಿದ್ರೆ ಒಳ್ಳೆಯದು. ಆದ್ರೆ ಟೆಂಡರ್ಗೆ ನೀವು 30% ಕಡಿಮೆ ಹೋಗ್ರಿ, 40% ಕಡಿಮೆ ಹೋಗ್ರಿ ಅಂದ್ರೆ ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಅ ಕ್ವಾಲಿಟಿ? ಅದಕ್ಕೆ ಆ ವಿಷಯನ ಬಿಟ್ಟು ಬಿಡೋಣ. ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಹವ್ಯಾಸಿ ರಂಗಭೂಮಿ ನಮ್ಮಲ್ಲಿ ಸುಸಜ್ಜಿತವಾದ ರಂಗಮಂದಿರಗಳು ಕಡಿಮೆ. ಜನ ಬರ್ತಾರೆ, ಒಳ್ಳೆ ನಾಟಕಗಳನ್ನ ಕೊಟ್ರ ಜನ ಬರ್ತಾರ ಅನ್ನೋದು ನಮ್ಮ ಅನುಭವದ ಮಾತು. ಜನ ಬರ್ತಾರ ಅಂದ್ರೆ ಹೌಸ್ಫುಲ್ ಅಂತ ಬೋರ್ಡ್ ಹಾಕುವ ಒಂದಿಷ್ಟು ಹಳೆಯ ಸಂದರ್ಭಗಳಿದ್ವು, ಈಗಿಲ್ಲ. ಬಟ್ ಒಂದು 500 ಕೆಪಾಸಿಟಿ ಇದ್ದ ಒಂದು ಸಭಾಗೃಹದೊಳಗೆ ನಾವು 300-350 ಮಾಡ್ತೀವಿ. ವಿ ಆರ್ ಹ್ಯಾಪಿ ವಿತ್ ಇಟ್. ಹೌಸ್ಫುಲ್ ಮಾಡ್ಬೇಕಂದ್ರೆ ನಾನು ಏನೆಲ್ಲಾ ಮಾಡ್ಲಿಕ್ಕೆ ಸಾಧ್ಯ ಅಂತ ಮಾಡಿದ್ರ ಅಂತ ಸದಭಿರುಚಿಯ ಫ್ರೇಮ್ವರ್ಕ್ನಾಗಿರ್ಬೇಕು. ಸೊ ನಾವು ನಾಟಕಗಳನ್ನ ಮಾಡ್ತಾ ಇದ್ದೀವಿ. ಆಮೇಲೆ ಇಲ್ಲಿ ಈ ಹವ್ಯಾಸಿ ರಂಗಭೂಮಿ ಕುಂಠಿತವಾಗಲಿಕ್ಕೆ ನನಗೆ ತಿಳಿದ ಮಟ್ಟಿಗೆ ಒಂದು ಮೇನ್ ಕಾರಣ, ಹುಬ್ಬಳ್ಳಿ ಧಾರವಾಡ ಮಹಾನಗರಗಳ ಶಿಕ್ಷಣ ಸಂಸ್ಥೆಗಳು ಅಷ್ಟು ಪೂರಕವಾಗಿಲ್ಲ.
ಹ್ಮ್ ಅದು ಇಂಜಿನಿಯರಿಂಗ್ ಕಾಲೇಜ್ ಆಗಿರಬಹುದು, ಯೂನಿವರ್ಸಿಟಿ ಆಗಿರಬಹುದು, ಅಥವಾ ಸೈನ್ಸ್ ಆರ್ಟ್ಸ್ ಕಾಮರ್ಸ್ ಕಾಲೇಜುಗಳಾಗಿರಬಹುದು, ಆಯ್ತು ಯಾವುದೇ ಶಿಕ್ಷಣ ಸಂಸ್ಥೆ ಪೂರಕವಾಗಿಲ್ಲ. ಅಂದ್ರ ಹ್ಮ್ ಇದು ಎಲ್ಲೋ ಒಂದು ಬೆರಳೆಣಿಕೆಯ ಮೇಲೆ, ನಾನು ಇಲ್ಲಿ ಹೆಸರು ತಗೊಳ್ಕೊಳಕ್ ಆಗೋದಿಲ್ಲ ಅವನ್ನೆಲ್ಲ. ಹ್ಮ್ ಹ್ಮ್ ಯಾಕಂದ್ರೆ ಹೆಸರು ತಗೊಂಡ್ರೆ ಇನ್ನೊಂದು ಡೇಂಜರ್ ಅದ ನನಗೆ. ಅವು ಇವ್ರು ಮಾಡ್ತಾರ್ರಿ, ಅವ್ರು ಕುಲಕರ್ಣಿ ಅವರು ಹೇಳ್ಯಾರ ಅಂತ ಅವ್ರು ಮತ್ತೆ ಹೋಗಿ ಅಲ್ಲೇ ಕೇಳ್ತಾರ. ಸೊ ಇಟ್ ಈಸ್ ಡಿಫಿಕಲ್ಟ್. ಬಟ್ ಐ ಆಲ್ಸೋ ಥಿಂಕ್ ಮುಂಚೆ ಯಾವ ರೀತಿ ಸ್ಕೂಲ್ಸ್ ಒಳಗಾಗ್ಲಿ ಕಾಲೇಜಸ್ ಒಳಗಾಗ್ಲಿ ಒಂದು ಥಿಯೇಟರ್ ಅಥವಾ ಡ್ರಾಮಾ ಕಡೆ ಒಂದ್ ಸ್ವಲ್ಪ ಗಮನ ಇರ್ತಿತ್ತು. ಹ್ಮ್. ಐ ಥಿಂಕ್ ಈಗ ಇಷ್ಟು ಹುಡುಗರಿಗೆ ಸಿಲೆಬಸ್ ಇಷ್ಟು ಜಾಸ್ತಿ ಮಾಡ್ಬಿಟ್ಟಾರ ದಟ್ ದೇ ಡೋಂಟ್ ಹ್ಯಾವ್ ಟೈಮ್ ಫಾರ್ ದಿಸ್. ನಾ ಹೇಳ, ಎಲ್ಲಿ ಎಲ್ಲಿ ಒತ್ತಡ ಇರ್ತದೋ ಅಲ್ಲಲ್ಲಿ ಕಾರಂಜಿ ಬರ್ತದೆ. ಪ್ರತಿಭೆ ಅನ್ನೋದು ಹೀಗೆ, ನನಗೇನೂ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಕೂಡಬಾರ್ದು. ಅದರಲ್ಲಿ ಪ್ರೆಷರ್ ಕ್ರಿಯೇಟ್ಸ್ ಎನರ್ಜಿ. ಇದು ಪಠ್ಯಕ್ರಮ ಬದಲಾಗುವ ಅದಕ್ಕೆಲ್ಲ ರೆಡಿ. ಆದ್ರೆ ಇದ್ರೊಳಗನ ನಾವು ಸಹಿತ, ನಾನು ಹೇಳ, ನಾನು ಇಂಜಿನಿಯರಿಂಗ್ ಕಾಲೇಜ್ನಾಗ ಇದ್ದಾಗನೇ ನಾಟಕದ ಹುಚ್ಚು ಹತ್ತು. ಇಲ್ಲಿಯೇ ಭೂಮರೆಡ್ಡಿ ಕಾಲೇಜ್ನಾಗ ನಾ ಇದ್ದೆ ವಿದ್ಯಾರ್ಥಿ ಆಗಿದ್ದಾಗ. ಇಲ್ಲಿಂದ ನಾನು ಕಾಲೇಜಿನಾಗ ಏನು ಮಾಡ್ತಿದ್ದೆ ಅದು ನನ್ನನ್ನ ದೇಶಪಾಂಡೆ ನಗರ ಕೆಳ್ಕೊಂಡು ಬಂತು. ಅಲ್ಲಿ ಪ್ರತಿಯೊಂದು ಇದ್ರೊಳಗ ನಾವು ದಸರೆಗೊಮ್ಮೆ, ಗಣೇಶ ಚೌತಿ ಕೂಡಿಸಿದಾಗ ಒಮ್ಮೆ, ಹೋಳಿ ಹುಣ್ಣಿಮೆ ಒಮ್ಮೆ, ಹಿಂಗ ನಾಟಕಗಳನ್ನ ಮಾಡ್ಕತನ ಅಡ್ಡಾಡ್ತಿದ್ವಿ. ಇದರತ್ತ ಕಲ್ತರೋ ಇಲ್ಲೋ ಅಂತ ಕೇಳ್ಬೇಡ್ರಿ, ಕಲ್ತದ್ದಕ್ಕೆ ಎಲ್ಲಾ ಅರ್ಹತೆಗಳು ನಮ್ಮಲ್ಲವ, ಮತ್ತು ಅಭ್ಯಾಸನೂ ನಾವು ಚೆನ್ನಾಗಿಯೇ ಮಾಡೀವಿ. ಮತ್ತ ನಾವು ರ್ಯಾಂಕ್ ಬರಬೇಕು ಅನ್ನುವ ಕನಸು ಕಂಡಿಲ್ಲ. ಫಸ್ಟ್ ಕ್ಲಾಸ್ ಆದ್ರೆ ಸಾಕು, ನಮ್ಮ ಅವ್ವ ಅಪ್ಪನ ಕಡೆಯಿಂದ ಹೊಗಳಿಸ್ಕೊಂಡ್ರೆ ಸಾಕು ಅನ್ನೋದು ಅಷ್ಟೇ ಇತ್ತು. ಮತ್ತು ಯಾರು ನಮ್ಮನ್ನ ನಂಬಿ ಇಷ್ಟೆಲ್ಲ ಸಪೋರ್ಟ್ ಮಾಡ್ಲಿಕ್ಕೆ ಹತ್ತಾರ ಅವರನ್ನ ನಾವು ಹಿಡ್ಕೋಬೇಕು, ನೋಡ್ಕೋಬೇಕು ಅನ್ನೋದು ಅಷ್ಟೇ ಆ ಜವಾಬ್ದಾರಿ. ಹಿಂಗಿದ್ದಾಗ ಯಾರೇ ಇವತ್ತು ಹೇಳಿ ಬಹಳ ಕರಿಕ್ಯುಲಮ್ ಲೋಡ್ ಆಗ್ಯದ, ಎಲ್ಲ ಬೋಗಸ್ ಮಾತು. ಇದರಾಗೂ ಸಹಿತ ನೀವು ಮಾಡಬಹುದು. ಕೊರೋನಾ ಬಂದಾಗ ಎಲ್ಲಾರು ಥಿಯೇಟರ್ ಮುಚ್ಚಿದ್ರು, ಸಿನಿಮಾ ಹಾಲ್ ಮುಚ್ಚಿದ್ವು, ಎಲ್ಲ ಮುಚ್ಚಿದ್ವು. ಕೊರೋನಾ ಬಂದಾಗ ರಂಗಭೂಮಿಯನ್ನ ಜೀವಂತವಾಗಿ ಇಟ್ಟದ್ದು ಕೇವಲ ಇಡೀ ಭಾರತದಲ್ಲಿ ಅಭಿನಯ ಭಾರತಿ ಮಾತ್ರ. ಅಂದ್ರ ನಾವು ನಮ್ಮ ಫೇಸ್ಬುಕ್ ಶುರುವಾದದ್ದ ಕೊರೋನಾ ಟೈಮ್ದಾಗ. ವಾಟ್ ವಿ ಜಸ್ಟ್ ಥಾಟ್ ಅಂದ್ರೆ, ನಾನು ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಅಂದ ಇರೋ ಕಾರಣ ಯಾರು ಬರುದಿಲ್ಲ, ಏನ್ ಮಾಡ್ಲಿಕ್ಕೆ ಸಾಧ್ಯ, ಬಟ್ ಇದೆಲ್ಲೋ ಒಂದ್ ಕಡೆ ಇರ್ತದಲ್ಲ, ತುಡಿತ ಮಿಡ ಮಾಡಬೇಕು ಅಂತ. ವೈ ನಾಟ್ ಟ್ರೈ ಫಾರ್ ಫೇಸ್ಬುಕ್ ಅಂತ. ಆ ಫೇಸ್ಬುಕ್ ಫ್ರೀ ಆದದ್ದು, ಅದಕ್ಕೇನು ದುಡ್ಡು ಖರ್ಚಿಲ್ಲ, ಎಲ್ಲಾರು ಮನೆಯೊಳಗೆ ಕುತ್ಕೊಂಡು ನಿಮ್ ಮೊಬೈಲ್ನೇ ಮಾತಾಡ್ರಿ ಅಂತ ಹೇಳಿ. ಡು ಯು ನೋ ಟುಡೇ ಅಭಿನಯ ಭಾರತಿ ಫೇಸ್ಬುಕ್ ಇಷ್ಟು ಜನಪ್ರಿಯ ಅದ ಅಂದ್ರೆ, ವಿ ಹ್ಯಾವ್ ಇನ್ ಎ ಸ್ಪ್ಯಾನ್ ಆಫ್ 5 years, 5 ವರ್ಷದ ಅವಧಿಯಲ್ಲಿ ನಾವು 8,000 ಸಂಖ್ಯೆಯನ್ನ ಮುಟ್ಟಿವಿ. 36 ದೇಶಗಳಲ್ಲಿ ಇದ್ದೇವೆ, ಇನ್ಕ್ಲೂಡಿಂಗ್ ಪಾಕಿಸ್ತಾನ್. ಅಂದ್ರ ಎಲ್ಲೆಲ್ಲಿ ಕನ್ನಡಿಗರು ಇದ್ದಾರೆ, ಮತ್ತೆ ಎಲ್ಲೆಲ್ಲಿ ಅಮೆರಿಕದಾಗೂ ಇದ್ದಾರೆ. ಅಮೆರಿಕದಾಗ 115 ಜನ ಇದ್ದಾರೆ, ಕಡಿಮೆ ಅದು ನಮಗಿನ್ನು, ಅದಿನ್ನೂ ಅಲ್ಲಿ ಜಾಸ್ತಿ ಆಗ್ಬೇಕು. ಜರ್ಮನಿ ಒಳಗೂ ಒಂದು 15 ಜನ ಇದ್ದಾರೆ. ಹಂಗ ಬೇರೆ ಬೇರೆ ದೇಶಗಳಲ್ಲಿ ಕನ್ನಡವನ್ನ ಪ್ರೀತಿಸುವ ಮತ್ತು ಈ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಪ್ರೋತ್ಸಾಹಿಸುವ ಜನ ಇದ್ದಾರೆ. ಅವರು ಯಾವಾಗ ನೋಡ್ತಾರೋ ಅಭಿನಯ ಭಾರತಿ ಫೇಸ್ಬುಕ್ಗೆ ಒಂದು ಲೈಕ್ ಹೋಗಿರ್ತಾರ, ಫ್ರೆಂಡ್ ಆಗ್ತಾರ, ದೆನ್ ದೇ ಕ್ಯಾನ್ ಸಿ. ಇದರಲ್ಲಿ ಯಾವ ಯೂನಿವರ್ಸಿಟಿಯೂ ಮಾಡಲಾರದಷ್ಟು ಕೆಲಸ ನಾವು ಮಾಡೀವಿ ಅಂದ್ರೆ ನಮ್ಮನ್ನ ನಾವ ಹೇಳ್ಕೊ ಹಂಗಾಗ್ತದೆ. ಏನು ಅಂತಂದ್ರೆ, ಸುಮಾರು 500ಕ್ಕೂ ಹೆಚ್ಚು ಉಪನ್ಯಾಸಗಳ ಸಂಗ್ರಹ ನಮ್ಮಲ್ಲದ. ಬೇರೆ ಬೇರೆ ದೇಶದಿಂದ, ಬೇರೆ ಬೇರೆ ಊರಿನಿಂದ ರಂಗ ತಜ್ಞರು ತಮ್ಮ ತಮ್ಮ ಅನಿಸಿಕೆಗಳನ್ನ, ಯಾಕಂದ್ರೆ ಎಲ್ಲಿ ಯಾರಿಗೂ ಹೊರಗೆ ಹೋಗ್ಲಿಕ್ಕೆ ಜಾಗ ಇದ್ದಿಲ್ಲ, ಸೊ ಇದೊಂದು ಕ್ರಿಯೇಟಿವ್ ಔಟ್ಲೆಟ್ ಆತ ಅವ್ರಿಗೆ. ಎಷ್ಟೋ ಜನ ದೊಡ್ಡ ದೊಡ್ಡವರಿಗೆ, ಹೆಸರು ನಾನು ತೆಗೆದುಕೊಳ್ಳಲ್ಲ, ಫೇಸ್ಬುಕ್ ಹೆಂಗ್ ನೋಡ್ಬೇಕು ಹೆಂಗ್ ಮಾಡಬೇಕು ಗೊತ್ತಿದ್ದಿದ್ದಿಲ್ಲ. ನಮ್ಮ ಅದರ ಒಂದು ಟೆಕ್ನಾಲಜಿ ಇದನ್ನ ಒಬ್ರು ಇನ್ನೊಬ್ರು ಜ್ಯೋತಿ ಅಂತ ಇದ್ದಾರೆ, ಅವರು ಮಾಡ್ತಾರೆ. ಅವರು ಅವರಿಗೆ ಟೆಲಿಫೋನ್ ಮೇಲೆ, ಮೊಬೈಲ್ ಮೇಲೆ ಇನ್ಸ್ಟ್ರಕ್ಷನ್ ಕೊಟ್ಟು ಹಿಂಗ್ ಮಾಡ್ರಿ ಅಂತ ಟ್ರೈನಿಂಗೂ ಆಯ್ತು. ಸೊ ಎಷ್ಟೋ ಜನ ಸಾಹಿತಿಗಳಿಗೆ, ಎಷ್ಟೋ ಜನ ನಟರಿಗೆ ಈ ಕ್ಷೇತ್ರ ಗೊತ್ತಿರಲಿಲ್ಲ. ನಮ್ಮನ್ನ ನೋಡಿ ಉಳಿದವರು ಶುರು ಮಾಡಿದ್ರು. ಅಂದ್ರೆ ನಾವೊಂದು 5-6 ತಿಂಗಳ ನೋಡಿ ಅದು ಎಲ್ಲಾ ಕಡೆ ಜನಜನಿತ ಆದ ಕೂಡಲೇ ದೆನ್ ಸಮ್ ಆರ್ಗನೈಸೇಷನ್ ಸ್ಟಾರ್ಟೆಡ್. ಆಫ್ಕೋರ್ಸ್ ನಾಟಕದ್ದು ಅಲ್ಲ, ಬೇರೆ 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 ಅಕಾಡೆಮಿಗಳು ಅಂದ್ರಿ ಅಥವಾ ಪ್ರತಿಷ್ಠಾನಗಳು ಅಂದ್ರಿ,
ನಾನು ಕೆಲವೊಬ್ಬರಿಗಂತೂ ಓಪನ್ ಸವಾಲ್ ಕೊಟ್ಟು ಇಷ್ಟು ರೊಕ್ಕ ಕೊಡ್ತೇರಿ ಸರ್ಕಾರ ನಿಮಗೆ ಏನ್ ಮಾಡ್ತೀರಿ ಹ್ಮ್ ಫೇಸ್ಬುಕ್ನಾಗ ಫೇಸ್ಬುಕ್ನಾಗ ನೀವ ಮಾಡ್ಲಿಕ್ಕೆ ಬರುದಿಲ್ಲ ಬರ್ತದೆ ಸೊ ಲೈಕ್ ದಟ್ ವಿ ಹ್ಯಾವ್ ಡನ್ ಲೈವ್ ಶೋಸ್ ಆಲ್ಸೋ ಆನ್ ಫೇಸ್ಬುಕ್ ಈಗ ನಾವು ವೆರಿ ನೈಸ್ ಇಲ್ಲಿ ಕುತ್ಕೊಂಡಿದ್ದು ಲೈವ್ ಹೌದು ಹಾಗೆ ಇನ್ನೊಂದ್ ಸ್ವಲ್ಪ ದೊಡ್ಡ ಜಗದಾಗ ಹ್ಮ್ ಒಂದು 5-6 ಜನ ಅಥವಾ ಇಬ್ಬರು ಕುತ್ಕೊಂಡು ಮಾತನಾಡಿದ್ರು ನಾಟಕ ಆಗ್ತದೆ ಕರೆಕ್ಟ್ ಲಿವಿಂಗ್ ರೂಮ್ ಕಾಮಿಡೀಸ್ ಹ್ಯಾವ್ ಬಿನ್ ಆಕ್ಟೆಡ್ ವೆರಿ ನೈಸ್ ಇದು ಮಾಡಿ ಅಂದ್ರೆ ಹೊಸ ಹೊಸ ಪ್ರಯತ್ನಗಳನ್ನ ಏನು ಮಾಡಿದ್ವಿ ಹ್ಮ್ ಆಮೇಲೆ ಇನ್ನೊಂದು ಗಿರೀಶ್ ಕಾರ್ನಾಡ್ರು ಅವ್ರದ್ದು 2ನೇ ವರ್ಷಾಂತಿಕ ಹೆಂಗಾದ್ರೂ ಮೆಮೊರೇಬಲ್ ಮಾಡ್ಬೇಕು ಅನಿಸ್ತು ನಮಗೆ ಹ್ಮ್ ಏನ್ ಮಾಡಬಹುದು ಅವ್ರದ್ದೊಂದು ಪುಸ್ತಕ ಅದ ಹ್ಮ್ ಆಡಾಡ್ತ ಆಯುಷ್ಯ ಅಂತ ಅವ್ರದ್ದೊಂದು ಆಟೋಬಯೋಗ್ರಫಿ ಅದನ್ನ ನಾವು 56 ಜನರಿಗೆ ಹಂಚಿದ್ವಿ ಪುಟಗಳನ್ನ ವೆರಿ ನೈಸ್ PDF ಮುಖಾಂತರ ಹಾ 6 ದೇಶಗಳ ಜನರನ್ನ ಆರಿಸಿದ್ವಿ ಅವರಿಗೆ ಇಡೀ 24 ಅವರ್ಸ್ ಅದರದ್ದು ರೀಡಿಂಗ್ ಇಟ್ಟಿವಿ ಓ ಫೇಸ್ಬುಕ್ಕಿನೊಳಗೆ ಇವ್ಯಾವು ಮೀಡಿಯಾದವ್ರಿಗೆ ಗೊತ್ತಿರುವುದಿಲ್ಲ ಯಾಕಂದ್ರೆ ಮೀಡಿಯಾದವರು ಸಹಿತ ಒಳ್ಳೇದನ್ನ ಕೆಲವೊಮ್ಮೆ ಎಲ್ಲರ ಅಪಘಾತ ಆಗ್ಯದಂದ್ರ ನೋಡ್ತಾರ ಎಲ್ಲರ ರೇಪ್ ಆಗ್ಯದಂದ್ರ ನೋಡ್ತಾರ ಎಲ್ಲೋ ಒಂದ್ ಕಡೆ ಕಳುವಾಗ್ಯದ ದೊಡ್ಡ ಅಥವಾ ಆ ಮಂತ್ರಿ ಈ ಮಂತ್ರಿ ಇವನ್ನೆಲ್ಲ ನೋಡ್ತಾರ ಬಟ್ ಇಂಥದ್ದನ್ನ 24 ಅವರ್ಸ್ ವಿ ಡಿಡ್ ದಟ್ ಇಸ್ ದ ಗ್ರೇಟೆಸ್ಟ್ ಇಂಟರ್ನ್ಯಾಷನಲ್ ಟ್ರಿಬ್ಯೂಟ್ ಅದು ಹೌದು ಟು ಹೌದು ಗಿರೀಶ್ ಕಾರ್ನಾಡ್ ಹೌದು ಅವರು Definitely. ಊಹಿಸಿರ್ಲಿಕ್ಕೂ ಇಲ್ಲ ಇದು ಒಂದು ಈ 56 ಜನ ನಾವ್ ಹೆಂಗ ಆರಿಸಿದ್ವಿ ಅಂದ್ರೆ ಇದ್ರೊಳಗ ಅರ್ಧದಷ್ಟು ಹೆಣ್ಣು ಮಕ್ಕಳು ಅರ್ಧದಷ್ಟು ಗಂಡು ಮಕ್ಕಳು ಬೇರೆ ಬೇರೆ ಜರ್ಮನಿ ಒಳಗಿದ್ದವರು ಓದಿದ್ರು UK-ದಾಗಿದ್ದವರು ಓದಿದ್ರು ಅಮೆರಿಕಾದಾಗಿದ್ದವರು ಓದಿದ್ರು ಇಲ್ಲಿ ಇದ್ದವರು ಓದಿದ್ರು ಹಿಂಗ 2ನೇ ಬಾರಿ ಇಂಥದ್ದೇ ಇನ್ನೊಂದು ಮಾಡಿದ್ವಿ ಅದು ವರ್ಲ್ಡ್ ಥಿಯೇಟರ್ ಡೇ ಅಂತ ಮಾಡ್ತೀವಿ ಮಾರ್ಚ್ 27 24 ಅವರ್ಸ್ ಮಾಡಿದ್ವಿ ಅದನ್ನು ಅಂದ್ರೆ ವರ್ಲ್ಡ್ ಥಿಯೇಟರ್ ಡೇ ಸೆಲೆಬ್ರೇಷನ್ ಮಾಡೋದು ನಾವು ಒಂದು ಇಂಟರ್ನ್ಯಾಷನಲ್ ಥಿಯೇಟರ್ ಇನ್ಸ್ಟಿಟ್ಯೂಟ್ನವರು ಹೇಳಿದಂತ ಒಂದಿಷ್ಟು ಸಂದೇಶಗಳಿರ್ತಾವ ಸಾಧಾರಣ ಅವು 60 ಜನ ಈಗಾಗಲೇ ಕೊಟ್ಟಾರಲ್ಲಿ ಅವುಗಳನ್ನ ಓದುವುದೇ ಕಾರ್ಯಕ್ರಮ ಮಾಡಿದ್ವಿ ಮಾಡಿ 27ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಮುಗಿಸಿದ್ವಿ ಅದು ಆವಾಗ ನಮ್ದು ಆಫ್ಲೈನ್ ಫಂಕ್ಷನ್ ಶುರುವಾತ ಹಿಂದಿನ ರಾತ್ರಿ ನಾವು ಶುರು ಮಾಡಿದ್ವಿ ಹಿಂದೆ ಅಂದ್ರೆ ಓದುವುದನ್ನ ಶುರು ಮಾಡಿ ಅದು ಇಡೀ ಕೋಆರ್ಡಿನೇಷನ್ ಏನದಲ್ಲ ದೀಸ್ ಆರ್ ನಮ್ಮ ಒಂದು ಅಸೆಟ್ ಇದೆ ಅದರಿಂದ ಏನಾಯ್ತು ಇವತ್ತು ಕರ್ನಾಟಕದಾಗ ಎಲ್ಲೇ ಹೋದ್ರಿ ಅದನ್ನೇ ಭಾರತೀಯ ನಾಟಕ ನೋಡಿರ್ಲಿಕ್ಕಿಲ್ಲ ಹೆಸರು ಗೊತ್ತದ ಎಲ್ಲರಿಗೂ ವಂಡರ್ಫುಲ್ ಜಾಬ್ ಅಂತ ಹೇಳ್ತಾರ ಆದ್ರೆ ನಮಗೇನು ದಟ್ ಶುಡ್ ರಿಸಲ್ಟ್ ಟ್ರಾನ್ಸ್ಲೇಟ್ ನಂಬರ್ ಆಫ್ ಮೆಂಬರ್ಸ್ ಹೂ ಸಪೋರ್ಟ್ ಅಸ್ ಆಮೇಲೆ I think through Universal Digital News, we would love to say that ಯಾರಿಗೆ ಇಂಟ್ರೆಸ್ಟ್ ಅದ ಈ ಒಂದು ಫೀಲ್ಡ್ ಒಳಗ ಅವರು ಇಂಥ ಗ್ರೂಪ್ಸ್ ಅನ್ನ ಸೇರ್ಕೋಬೇಕು ಇನ್ನು ನಾಲೆಜ್ ತಗೋಬೇಕು ಅದ್ರೊಳಗ ವಿಚ್ ವಿಲ್ ಬಿ ರಿಯಲಿ ಗುಡ್ ಯಾಕಂತಂದ್ರ ನನ್ನ ಅನ್ಸೋ ಮಟ್ಟಿಗೆ ಕರ್ನಾಟಕದೊಳಗ ಈ ಒಂದು ಫೀಲ್ಡ್ ಇನ್ನೂ ಬಹಳ ಬೆಳಿಬೇಕು ಮುಂಚೆ ಎಲ್ಲ ಇತ್ತು ಈಗ ಇನ್ನೊಂದ್ಸಲ ಅದಕ್ಕೊಂದು ಏನಂತಾರ ಪುನರ್ಜೀವನ ಅಂತ ಅನ್ಬಹುದು ಪುನಶ್ಚೇತನ ಬರಬಹುದು ಅಂಡ್ ಈಗಿನ ಮಕ್ಕಳೇನಿದಾರೆ ರೀಲ್ಸ್ ಒಳಗೆಲ್ಲ ಟೈಮ್ ಕಳಿಯೋಕ್ಕಿಂತ ರಿಯಲ್ ಆಕ್ಟಿಂಗ್ ಮಾಡ್ರಿ ಅದು ನಾನೇನ್ ಹೇಳ್ತೀನಿ ಯು ಡೂ ರಿಯಲ್ ಆಕ್ಟಿಂಗ್ ಇನ್ ದ ರೀಲ್ಸ್ ಆಲ್ಸೋ ನನಗೆ ಶಾಲೆ ಕಾಲೇಜುಗಳ ಪ್ರಾಚಾರ್ಯರು ಮತ್ತು ಮ್ಯಾನೇಜ್ಮೆಂಟ್ ನವರು ದೇ ಶುಡ್ ಸಪೋರ್ಟ್ ಫಾರ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ದ ಸ್ಟೂಡೆಂಟ್ಸ್ ಅಂದ್ರೆ ವಿದ್ಯಾರ್ಥಿಗಳ ಸಮಗ್ರ ಅಭಿವೃದ್ಧಿಗಾಗಿ ಇವತ್ತಲ್ರಿ ಕಮ್ಯುನಿಕೇಶನ್ ಸ್ಕಿಲ್ ಅದು ಇದು ಎಲ್ಲ ಜನ ವಿದ್ಯಾರ್ಥಿಗಳು ರೊಕ್ಕ ಕೊಟ್ಟು ಹೋಗ್ತಾರೆ ಅವ್ರನ್ನ ದೊಡ್ಡ ಒಂದ್ ದಿವಸದಾಗ ಯಾರು ಪಬ್ಲಿಕ್ ಸ್ಪೀಕಿಂಗ್ ಕಲಿಯೋದಿಲ್ಲ ಸಾಧ್ಯನೂ ಇಲ್ಲ ಡೇಲ್ ಕಾರ್ನಿಗೆ ಬಂದು ಹೇಳಿದ್ರು ಸಾಧ್ಯ ಇಲ್ಲ ಬಟ್ ವೆನ್ ಯು ಪ್ರಾಕ್ಟಿಸ್ ಥಿಯೇಟರ್ ಇಟ್ ಇಸ್ ಪಾಸಿಬಲ್ ಥಿಯೇಟರ್ ಇನ್ ಮೈ ಒಪಿನಿಯನ್ gives more than 52 advantages. ಇದು ಈಗ ಸಮಯ ಅಲ್ಲ. ಐ ಹ್ಯಾವ್ ಲಿಸ್ಟೆಡ್ ನನ್ನ ಫೇಸ್ಬುಕ್ ನಲ್ಲಿ ನಾನು ಹಾಕೊಂಡೇನೆ 52 ಯಾವ್ಯಾವು ಏನೇನು ಈ ಕಮ್ಯುನಿಕೇಶನ್ ಸ್ಕಿಲ್ ನೀವು ಥಿಯೇಟರ್ ಮುಖಾಂತರ ಬೆಳ್ಕೋತ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇಸ್ ಪಾಸಿಬಲ್. ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತದೆ when you are in theater. ಅದೇ ಕಾನ್ಫಿಡೆನ್ಸ್, ಧೈರ್ಯ, ಆತ್ಮವಿಶ್ವಾಸ, ಮತ್ತೆ ಅಂಜಿಕೆ ಇಲ್ಲ, ಯಾರ ಜೊತೆ ಹೆಂಗ್ ಮಾತಾಡಬೇಕು ಅನ್ನುವ ಶೈಲಿ, ಆಮೇಲೆ ನಿಮ್ಮ ಧ್ವನಿಯ ಏರಿಳಿತಗಳು. ಈಗ ದೇವರು ಎಲ್ಲರಿಗೂ ಧ್ವನಿ ಕೊಟ್ಟಾನ, ಆದ್ರೆ ಎಷ್ಟು ಜನ ಆ ಧ್ವನಿಯನ್ನ ಸರಿಯಾಗಿ ಉಪಯೋಗ ಮಾಡ್ತಾನೆ. ಧ್ವನಿಯ ಫುಲ್ ಪೊಟೆನ್ಶಿಯಲ್ ಉಪಯೋಗ ಮಾಡ್ಕೋಬೇಕು. ಅದಕ್ಕ ಈ ರೀತಿ ಲಾಭಗಳನ್ನ ಪಡಿಬೇಕಂದ್ರೆ ಥಿಯೇಟರ್ಗೆ ಬರಬೇಕು.
ಥಿಯೇಟರ್ಗೆ ಬರಬೇಕು ಅಂತಂದ್ರೆ ಈ ಪ್ರಾಚಾರ್ಯರು ಶಾಲೆ ಕಾಲೇಜ್ನವ್ರು ಯಾರ್ಯಾರು ಇರ್ತಾರೆ, ಯು ಡೂ ಅಟ್ ದಿಸ್ ಯುವರ್ ಲೆವೆಲ್. ನೀವು ಅದನ್ನ ನಿಮ್ಮ ರೆಗ್ಯುಲರ್ ಪಠ್ಯಕ್ರಮವನ್ನ ಬಿಟ್ಟು ಮಾಡ್ರಿ ಅಂತ ನಾವು ಹೇಳೋದಿಲ್ಲ. ಯಾವ್ಯಾವ ಈಗ ಒಂದು ಹೆಸರು ನಾನು ತಗೊಳ್ಳೋದಿಲ್ಲ, ಒಂದು ಪ್ರತಿಷ್ಠಿತ ದಕ್ಷಿಣ ಕನ್ನಡದ ಒಂದು ಪ್ರತಿಷ್ಠಿತ ಗ್ರೂಪ್ ಆಫ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ವಿಚ್ ವಾಸ್ ನೋ ಎಂಟಿಟಿ ಅಬೌಟ್ 20 years ಬ್ಯಾಕ್. ಬಟ್ ಐ ಟೆಲ್ ಯು, ಆ ವ್ಯಕ್ತಿಗಳು ಅಲ್ಲಿಯ ಅಧಿಕಾರಿಗಳು ಏನು ವಿಚಾರ ಮಾಡಿದರು, ನಾವು ಸಂಸ್ಕೃತಿಯನ್ನ ಮೇಕ್ ಇಟ್ ಇಂಟೆಗ್ರಲ್ ಪಾರ್ಟ್ ಆಫ್ ಲರ್ನಿಂಗ್ ಪ್ರೊಸೆಸ್. ಅವರು ಯಾವಾಗ ಎಲ್ಲ ಕನ್ನಡದ ಬಗ್ಗೆ, ಶಾಸ್ತ್ರೀಯ ಸಂಗೀತ, ನೃತ್ಯ, ಪ್ರತಿಯೊಂದು ಕಾರ್ಯಕ್ರಮಗಳ ಬಗ್ಗೆ ಅವರು ರೆಗ್ಯುಲರ್ ಆಗಿ ಕಾರ್ಯಕ್ರಮಗಳನ್ನ ಮಾಡ್ಕೋತ ಹೋದಾಗ, ಟುಡೇ ಐ ಟೆಲ್ ಯು ಆಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ಬ್ರಿಮಿಂಗ್ ಫುಲ್. ಎಲ್ಲವೂ ನಡೆದವು, ಇನ್ಕ್ಲೂಡಿಂಗ್ ಇಂಜಿನಿಯರಿಂಗ್, ಮೆಡಿಕಲ್. ಅವರು ಇತ್ತೀಚೆಗೆ ನಾಟಕದಲ್ಲಿ ಆಸಕ್ತಿ ಇದ್ದವರಿಗೆ ಉಚಿತವಾಗಿ ನಾವು ಅಡ್ಮಿಷನ್ ಕೊಡ್ತೀವಿ ಅಂತ ಹೇಳ. To that extent. That is good. I think this is the change ನಾವು ಈ ಒಂದು ಜನರೇಷನ್ ಅಂತದ್ದು ಹುಬ್ಬಳ್ಳಿ ಧಾರವಾಡದಾಗ ಆಗಬೇಕಾಗಿದೆ. ಆಮೇಲೆ ನಾನು ಹೇಳ್ತೀನಿ, ಇವರು ಈಗ ಯೂನಿವರ್ಸಲ್ ದವರು ಸಹಿತ ಈ ರೀತಿಯಿಂದ ಎಲ್ಲೋ ಸೋಷಿಯಲ್ ಕಾರ್ಪೊರೇಟ್ ರೆಸ್ಪಾನ್ಸಿಬಿಲಿಟಿ, ನಾಟ್ ಇನ್ ಟರ್ಮ್ಸ್ ಆಫ್ ಮನಿ ಬಟ್ ಇನ್ ಟರ್ಮ್ಸ್ ಆಫ್ ಎಂಗೇಜಿಂಗ್. ಈಗ ದೇರ್ ಆರ್ ಜರ್ನಲಿಸಮ್ ಕೋರ್ಸಸ್. ಐ ನೋ ದ ಫೇಟ್ ಆಫ್ ಜರ್ನಲಿಸಮ್ ಕೋರ್ಸಸ್. ಐ ನೀಡ್ ನಾಟ್ ಟೆಲ್. ಅದು ಏನಾಗಿದೆ ಅದ್ರ ಬಗ್ಗೆ ಈಗ ನಾನು ಮಾಡೋದನ್ನ ಅದಕ್ಕೆ ಸಪರೇಟ್ ಆಗಿ ಕೂತಾಗ ಹೇಳ್ತೇನೆ. ಸೊ ಇಂಥದ್ದು ಒಂದು ಪ್ರೊಫೆಷನಲ್ ಸ್ಕಿಲ್ಸ್ ಸಹಿತ ಡೆವಲಪ್ ಆಗುವ ಪಾಸಿಬಿಲಿಟಿ ಇದೆ ಥಿಯೇಟರ್ನಲ್ಲಿ. ಉಳಿದವರಿಗೆ ಅದು ಸಾಧ್ಯ ಇಲ್ಲ. ಈ ರೀತಿಯಿಂದ ನಾವು ಹವ್ಯಾಸಿ ರಂಗಭೂಮಿಯನ್ನ ಬೆಳೆಸಬೇಕಾಗಿದೆ. ಇದು ಪಾಲಕರ, ಶಿಕ್ಷಣ ಸಂಸ್ಥೆಗಳನ್ನ ನಡೆಸುವಂತ ಆಡಳಿತ ವರ್ಗದವರ, ನೀವು ಯಾವುದೇ ವರ್ಗ ಲೆವೆಲ್ ನಲ್ಲಿ ನಡೆಸಿ, ಇದು ಎಲ್ಲರಿಗೂ ಸಾಧ್ಯ. ಇಲ್ದಿದ್ರೆ ಮತ್ತೆ ಈ ಡಿಜೆ ಕಲ್ಚರ್ ಬಂದ್ಬಿಡ್ತದೆ. ಡಿಜೆ ಕಲ್ಚರ್ ಅಂದ್ರೆ ಅದೇ ಇವತ್ತು ಆಗಿಬಿಟ್ಟದ. ಮೊನ್ನೆ ನಾನು ಒಬ್ಬ ಧಾರ್ಮಿಕ ಪುರುಷನ ಬಗ್ಗೆ ನೋಡಿದೆ. ಸೊ ಮತ್ತೊಮ್ಮೆ ಈ ಒಂದು ಥಿಯೇಟರ್ ಅನ್ನ ನೀವು ಇನ್ಕ್ಲೂಡ್ ಮಾಡ್ಕೊಳ್ಳೋಣ ನಮ್ಮ ಜೀವನದೊಳಗಂತ ನಾನು ಇದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಜೊತೆ ಮಾತಾಡಿದಕ್ಕೆ ಬಹಳಷ್ಟು ವ್ಯಾಲ್ಯೂಯಬಲ್ ಇನ್ಪುಟ್ಸ್ ಅನ್ನ ಕೊಟ್ರಿ, ಇನ್ಸೈಟ್ಸ್ ಅನ್ನ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಎಲ್ಲ ಶ್ರೋತೃಗಳಿಗೂ ನಮಸ್ಕಾರ. Do not forget to like, share, subscribe and comment.